ಎಲ್ರಿಗೂ ನಮಸ್ಕಾರ ಗುರುಮಾಲ್ಸ್. ನಾನಿವತ್ತು ನಿಮಗೆ ಮೋರ್ ದೆನ್ 800ರಿಂದ 1000 ವರ್ಷಕ್ಕಿಂತ ಹಳೆಯ ಶಿವನ ಟೆಂಪಲ್ಗೆ ಕರ್ಕೊಂಡು ಹೋಗ್ತಾ ಇದ್ದೀನಿ. ತುಂಬಾ ಜನಕ್ಕೆ ಇದರ ಇತಿಹಾಸ ಬಗ್ಗೆನೇ ತಿಳಿದಿಲ್ಲ. ಇದರ ಇರುವಿಕೆ ಈಗಿನ ಜನಕ್ಕೆ ನಾರ್ಮಲ್ ಟೆಂಪಲ್ ಆಗಿ ಕಾಣುತ್ತೆ. ಬಟ್ ಇದು ಒಂದಾನೊಂದು ಕಾಲದಲ್ಲಿ ದಕ್ಷಿಣ ಭಾರತವನ್ನು ಆಳಿದ ಚೋಳ ರಾಜರ ಅವಧಿಯ ಕೊನೆಯ ಸಮಯದಲ್ಲಿ ರಚನೆಯಾದಂತ ಇದು ಒಂದು ಅದ್ಭುತವೇ ಹೌದು. ವಿಡಿಯೋ ತುಂಬಾ ಇಂಟ್ರೆಸ್ಟಿಂಗ್ ಆಗಿರುತ್ತೆ. ಕೊನೆವರೆಗೂ ವಿಡಿಯೋ ನೋಡಿ. ವಿಡಿಯೋ ಇಷ್ಟ ಆದವರು ಸಬ್ಸ್ಕ್ರೈಬ್ ಮಾಡಿ, ಫಾಲೋ ಮಾಡಿ, ಸಪೋರ್ಟ್ ಮಾಡಿ. ಈ ಪ್ರದೇಶವು ಸುಮಾರು 1400 ವರ್ಷಗಳ ಹಿಂದೆ ಈಗಿನ ತಮಿಳುನಾಡಿನ ಅಂದಿನ ರಾಜರಾದಂತ ಚೋಳರ ವಶದಲ್ಲಿ ಇರುತ್ತೆ. 13ನೇ ಶತಮಾನದ ಕೊನೆಯ ಕಾಲದಲ್ಲಿ ಮತ್ತು ಈ ಮನೆತನದ ಅವಧಿಯಲ್ಲೇ ಈ ಪ್ರದೇಶದ ಸುಮಾರು 362 ಅಂಕಣದ ಶಿವನ ಬೃಹತ್ ದೇವಾಲಯವು ಗಗ್ಗತ್ತಲ ಕಾಡಿನಲ್ಲಿ ತಲೆ ಎತ್ತಿ ನಿಂತಿತ್ತು. ನಂತರ ಚೋಳರ ಮೇಲೆ ಹೊಯ್ಸಳರ ಮತ್ತು ಪಾಂಡ್ಯರ ಆಕ್ರಮಣದಲ್ಲಿ ಚೋಳರ ಅವನತಿ ಕೊನೆಯಾಯಿತು. ತದನಂತರ ಈ ದೇವಾಲಯವು ಮತ್ತಷ್ಟು ಅಭಿವೃದ್ಧಿ ಹೊಯ್ಸಳರ ಕಾಲದಲ್ಲಿ ಆಗುತ್ತದೆ ಅಂತ ಇದೆ. ಈ ಪ್ರದೇಶವು ಸಾಕಷ್ಟು ಶಿವನ ಪವಾಡಗಳನ್ನು ಹೊಂದಿದೆ. ಗೈಸ್, ನಾನು ಅವಾಗೆ ಏನ್ ಹೇಳಿದ್ನು, ಸಾವಿರಾರು ವರ್ಷಗಳ ಹಿಂದಿನ ಹಳೆಯ ಟೆಂಪಲ್ ಇದ್ದಿದ್ದ ಇದೆ ನೋಡಿ. ಇವಾಗ ನಾವು ಹೋಗ್ತಾ ಇದೀವಿ, ಇದೇ ಪ್ಲೇಸ್ ಅಲ್ಲೇ ಇದ್ದಿದ್ದು. ಬನ್ನಿ ಇದ್ರ ಬಗ್ಗೆ ಹೆಚ್ಚಿನ ಮಾಹಿತಿ ತಿಳಿ. ಈ ಏರಿಯಾನ ಟೆಂಪಲ್ನ ನೀಟಾಗಿ ಎಕ್ಸ್ಪ್ಲೋರ್ ಮಾಡೋಣ. ಇದನ್ನ ನೀವು ಏನೋ ಪುಂಕ್ತವನೆ ಇಲ್ಲ ಕಟ್ಟುಕತೆ ಆ ಥರ ಅಂದ್ಕೊಂಡ್ರು ಪರವಾಗಿಲ್ಲ. ಇರೋ ಕತೆ ಹೇಳ್ಬೇಕಲ್ಲ ನಿಮಗೆ. ಜಿಯೋಗ್ರಫಿಕಲ್ಲಿ ನೋಡಿದ್ರೆ ನದಿಗೆ ಸಡನ್ನಾಗಿ ಟರ್ನ್ ಹೊಡಿಬೇಕಂದ್ರೆ ದೊಡ್ಡದೊಂದು ಬಂಡೆ, ದೊಡ್ಡ ಜಾಗ ಇರಬೇಕು. ಆ ಜಾಗಕ್ಕೂ ಈ ಜಾಗಕ್ಕೂ ನೀವು ಕಂಪೇರ್ ಮಾಡಿದ್ರೆ ನಿಮಗೆ ಗೊತ್ತಾಗ್ಬಿಡುತ್ತೆ ಇದು ಕತೆನ ರಿಯಲ್ ಅಂತ. ಇವಾಗ ಇಲ್ಲಿ ನೋಡಿ, ನದಿ ಆ ಕಡೆಯಿಂದ ಹಿಂಗೆ ಬಂದು ಹಿಂಗೆ ಟರ್ನ್ ಆಗುತ್ತೆ. ಈ ಕಾರ್ನರ್ ಇದೆಯಲ್ಲ, ಈ ಕಾರ್ನರಿಂದ ಕೆಳಗಡೆ ನೀವು ಹೋದರೆ ಸೇಮು ನದಿಗಿಂತ ಒಂದು 2-3 ಅಡಿ ಹೈಟ್ ಇದೆ ಅಷ್ಟೇ. ಅದಕ್ಕೆ 2-3 ಅಡಿ ಹೈಟ್ ಇದೆ. ಅದನ್ನು ನೀವು ನೋಡ್ತಾ ಇದ್ರೇ ನಿಮ್ಗೆ ಗೊತ್ತಾಗುತ್ತೆ. ಕ್ಯಾಮ್ರಾದಲ್ಲಿ ತೋರಿಸೋದ್ರೆ ನಿಮಗೆ ಅಷ್ಟು ಕ್ಲಾರಿಟಿ ಇಲ್ಲ ಅನ್ಕೊತೀನಿ. ಇಲ್ಲಿ ನೋಡ್ತಾ ಇದ್ರು ಫ್ರೆಂಡ್ಸ್, ಈ ಮರದ ಲೆವೆಲ್ಗೆ ಈ ದೇವಸ್ಥಾನ ಇದ್ದಿದ್ದು. ಇದೆಲ್ಲ ಕೆಳಗಡೆ ದೇವಸ್ಥಾನ ನೆಕ್ಸ್ಟ್ ಬರುತ್ತೆ, ಕಾಂಪೌಂಡ್ ನೆಕ್ಸ್ಟ್. ಅಂದರೆ ಹಳೆ ಕಾಲದಲ್ಲಿ ದೇವಸ್ಥಾನ ಕಟ್ಟಿರೋದು. ಇಷ್ಟು ಸರೌಂಡಿಂಗು ದೇವಸ್ಥಾನ ಇದ್ದಿದ್ದು ಮೊದಲು. ಇಲ್ಲಿ ನೋಡಿ, ನಾನು ಅವಾಗೆ ಅಲ್ಲೊಂದು ಟರ್ನಿಂಗ್ ಪಾಯಿಂಟ್ಗಳನ್ನ ತೋರಿಸ್ನಲ್ಲ, ಆ ಪಾಯಿಂಟು ಈ ಬೆಟ್ಟದಿಂದ ಬರುತ್ತೆ. ಅಲ್ಲಿ ಕಾಣಿಸ್ತಾ ಇದೆಯಲ್ಲ, ಬೆಟ್ಟದಿಂದ ನೀರುಗಳು ಬಂದರೆ ಏನು ಇವಾಗ ನಾನು ನೀರು ನಿಂತಿದ್ದೀನಿ ಇಲ್ಲಿವರೆಗೂ ಏನಿಲ್ಲ ಅಂದ್ರೆ ಒಂದು 100 ಫೀಟು ಈ ಮರ ಇದೆ ನೋಡಿ. ಈ ಮರ ಮುಳುಗೋ ಲೆವೆಲ್ ನೀರು ಬರುತ್ತೆ ಒಂದು ಟೈಮಲ್ಲಿ. ಅದ್ರ ಕತೆ ಹೇಳ್ತೀನಿ. ಸೊ ಇದು ಅಂದರೆ ಜಾನಪದ ಇಲ್ಲ ಭಕ್ತರ ಅವರ ಮಾತುಗಳಲ್ಲಿ ಇರುವಂಥ ಕತೆ. ಹೀಗೆ ಒಂದು ಶಿವಪಾರ್ವತಿ ಅನ್ನೋರು ಈ ಪ್ರದೇಶದಲ್ಲಿ ಮಾನವರ ಏನು ಸಂಚಾರ ಇಲ್ಲದಿರೋ ಸಮಯದಲ್ಲಿ ಇಲ್ಲೊಂದು ಗ್ರಾಮ ಇರುತ್ತೆ. ಆ ಗ್ರಾಮದಲ್ಲಿ ಪೂಜೆ ಮಾಡೋಕ್ಕೆ ದೇವಸ್ಥಾನಕ್ಕೆ ಅಂತ ಒಬ್ಬ ಭಕ್ತರು ಅಂತ ಇರ್ತಾರೆ. ಹೀಗೆ ಶಿವಪಾರ್ವತಿ ಅನ್ಯೋನ್ಯವಾಗಿದ್ದಾಗ ಗಂಗೆ ಅನ್ನೋರಿಗೆ ಅಸೂಯೆ ಬರುತ್ತೆ. ಗಂಗೆ ಅಂತ ಅಸೂಯೆ ಬಂದಾಗ ಅವ್ರಿಗೆ ಅಸೂಯೆ ಅನ್ನೋದು ಇವರು ಅಂದರೆ ಬಾಂಧವ್ಯ ನೋಡ್ಬಿಟ್ಟು ಅವ್ರಿಗೆ ಅಸೂಯೆ ಬಂದಾಗ ಈ ಪಾರ್ವತಿ ಜೊತೆ ಹಂಗಿರ್ತಾರೆ, ನನ್ನ ಜೊತೆ ಯಾಕೆ ಹಂಗಿರಲ್ಲ ಅಂತ ಅಸೂಯೆ ಬಂದಾಗ ಇವ್ರನ್ನ ಏನು ಅನ್ಯೋನ್ಯತೆಗೆ ಭಂಗ ತರಬೇಕು ಅಂದ್ಬಿಟ್ಟು ಗಂಗೆ ಕೋಪ ಮಾಡಿಕೊಂಡು ಬೆಟ್ಟದಿಂದ ಒಟ್ಟಿಗೆ ದೇವಸ್ಥಾನನ ಮತ್ತೆ ಅವ್ರನ್ನ ಕೊಚ್ಕೊಂಡು ಹೋಗ್ಬೇಕು ಅಂತ ಬಂದ್ಬಿಡ್ತಾರೆ. ಯಾವ ಲೆವೆಲ್ಗೆ, ಈ ಮರಕ್ಕೂ ಮುಂಚೆ ಒಂದು ದೊಡ್ಡ ಮರ ಇತ್ತು, ಇನ್ನೂ ದೊಡ್ಡ ಮರ ಇತ್ತು. ಆ ಮರದ ಲೆವೆಲ್ಗೆ ನೀರು ಬಂದ್ಬಿಡುತ್ತೆ. ಆ ಮರದ ಲೆವೆಲ್ಗೆ ನೀರು ಬಂದಾಗ ಅವಾಗ ಶಿವಪಾರ್ವತಿಗೆ ಗೊತ್ತಾಗುತ್ತೆ. ಶಿವ ಕೇಳ್ತಾರೆ, ಶಾಂತ ಆದಮೇಲೆ ಇಲ್ಲ ನಾನು ಡಿಸೈಡ್ ಆಗ್ಬಿಟ್ಟಿದ್ದೀನಿ, ಒಂದು ದೇವಸ್ಥಾನ ಕೊಡು ಇಲ್ಲ ತಂಬಿಗೇರಿ ಕೊಡು. ಅದೇ ದೇವಸ್ಥಾನ ಕಚ್ಕೊಟ್ಟಾಕಿನಿ, ಇಲ್ಲ ಅಂದರೆ ತಂಬಿಗೇರಿ ಅನ್ನೋ ಊರನ್ನ ಕಚ್ಕೊಟ್ಟಾಕಿನಿ ಅಂದರೆ ಅವಾಗ ಅವರು ಈ ಶಿವನ ದೇವಸ್ಥಾನನ ಅವರೇ ನೋಡಿಕೊಂಡು ಪೂಜೆ ಮಾಡಿಕೊಂಡು ಹೋಗ್ತಾ ಇದ್ರು. ಅಂದರೆ ಕಾಡಲ್ಲಿ ಏನೇನು ಸಿಗುತ್ತೋ ಅದನ್ನೆಲ್ಲ ಮಾಡಿಕೊಂಡು. ಆ ಸಮಯದಲ್ಲಿ ಬಂದಂಥ ಗಂಗೆ ಒಂದು 100-200 ಅಡಿ ಏನೋ ಬಂದ್ಬಿಡುತ್ತಂತೆ. ಬಂದಾಗ ತಂಬಿಗೇರಿನ ಕೊಚ್ಕೊಟ್ಟೈತೀನಿ ಇಲ್ಲ ದೇವಸ್ಥಾನನ ಕೊಚ್ಕೊಟ್ಟೈತೀನಿ ಅಂತ ಹೇಳಿದಾಗ ಶಿವ ಹೇಳ್ತಾರೆ, ನಾನು ಬೇಕಾದ್ರೆ ನೀನು ತಂಬಿಗೇರಿನ ಒಂದು ಬಿಟ್ಟು ಕೊಟ್ಬಿಡು, ದೇವಸ್ಥಾನನ ಬೇಕಾದ್ರೆ ನೀನು ತಗೊಂಡೋಗ್ಬಿಡು ಅಂತ ಕಥೆಯಲ್ಲಿರೋದು. ತಂಬಿಗೇರಿ ಯಾಕೆ ಅಂದರೆ ದೇವ್ರಿಗೆ ಪೂಜೆ ಮಾಡೋಕ್ಕೆ ಯಾರು ಇರಬೇಕಲ್ಲ, ಅಲ್ಲಿದ್ದವ್ರನ್ನೆಲ್ಲ ಕೊಚ್ಕೊಂಡು ಹೊಟ್ಟೋಗ್ಬಿಟ್ರೆ ಒಬ್ಬರು ಬದುಕ್ತಾ ಇರಲಿಲ್ಲ ಆಗಿನ ಸಮಯದಲ್ಲಿ. ಅವಾಗೆಲ್ಲ ದೇವರ ಅಂಶಗಳು ಇರ್ತಾಯಿತ್ತು. ಈಗೆಲ್ಲ ಬತ್ತ ಜನರುಗಳಲ್ಲಿ ಭಕ್ತಿಗಳು ಕಮ್ಮಿ ಆಗ್ಬಿಟ್ಟೈತೆ. ಈ ಪ್ರಕೃತಿ ವಿಕೋಪದಿಂದ ಹರಿತಾ ಇದ್ದಿದ್ದ ನದಿ ಎಲ್ಲ ಡ್ರೈ ಆಗಿಬಿಟ್ಟೈತೆ. ಮೊದಲೆಲ್ಲ ಇಲ್ಲೆಲ್ಲ ಈ ಟೈಮಲ್ಲೆಲ್ಲ ಕುಡಿಯೋಕ್ಕೆ ನೀರು ಸಿಗೋದು. ಎಲ್ಲೂ ಬೋರ್ಗಿರಲ್ಲ, ಅವಾಗ ಹಾಕ್ಸಿರ್ಲಿಲ್ಲ. ನಾವು ಅವಾಗೆಲ್ಲ ನಮ್ಮಪ್ಪ ಹೆಗ್ಲು ಮೇಲೆ ಹಾಕೊಂಡು ಕರ್ಕೊಂಬರೋ ನಮ್ಮನ್ನ ಈ ದೇವಸ್ಥಾನಕ್ಕೆ. ಇದು ನಮ್ಮ ಮನೆ ದೇವರಾಗಿರೋದ್ರಿಂದ ಕತೆ ಹೇಳ್ತಾ ಇದ್ದೀನಿ. ಈ ಥರ ಬಂದಾಗ ಅದು ದೇವಸ್ಥಾನನ ಕೊಚ್ಕೊಂಡು ಹೊಡೋಗುತ್ತೆ. ಶಾರ್ಟ್ ಆ್ಯಂಡ್ ಸ್ವೀಟಾಗಿ ಹೇಳಿದ್ದೀನಿ, ಅಂದರೆ ಫುಲ್ ಲೆಂತಿಯಾಗಿ ನಾನೇನು ತೊಗೊಂಡಿಲ್ಲ. ಚಿಕ್ಕದಾಗೆ ದೇವಸ್ಥಾನನ ಕೊಚ್ಕೊ ಹೊಟ್ಟೋದ ಮೇಲೆ ತಂಬಿಗೇರಿ ಅನ್ನೋದು ಒಂದು ಉಳಿಯುತ್ತೆ. ಈ ನದಿ ಟರ್ನ್ ಆಗೋಕ್ಕೆ ಏನು ರೀಸನ್ ಅಂದರೆ ಇದೆ ನೋಡಿ. ಅಲ್ಲಿಂದ ಬಂದರೆ ನದಿ ಈ ಭಾಗದಲ್ಲಿ ಹಿಂಗೆ ಸ್ಟ್ರೈಟ್ ನುಗ್ಬೇಕಾಯ್ತು. ನದಿ ಅಷ್ಟು ಹೈಟ್ ಬಂದಿರುತ್ತೆ, ನೀರು ಅಷ್ಟು ಹೈಟ್ ಬಂದಿರುತ್ತಲ್ಲ ನದಿ. ಈ ತಂಬಿಗೇರಿ ಉಳಿಸೋ ಸಲುವಾಗಿ ಆ ಬೆಟ್ಟನ ಶಿವ ಸೀಳಿಸಿ ಈ ನದಿ ಹೋಗೋಕ್ಕೆ ದಾರಿ ಮಾಡಿಕೊಟ್ಟಿರೋದು, ತಂಬಿಗೇರಿ ಉಳಿಸ್ಕೊಳ್ಳೋಕ್ಕೆ. ಅಂದರೆ ಅಲ್ಲಿ ಪೂಜೆ ಮಾಡೋರಿಗೆ ಯಾರು ನನಗೆ ಪೂಜೆ ಮಾಡೋರು ಇರಬೇಕು ಇಲ್ಲಿ ಈ ಜಾಗದಲ್ಲಿ ಅಂತ. ಅವಾಗ ಅವರು ಭಕ್ತರಿದ್ದು, ಅಂದರೆ ಶಿವನ ಭಕ್ತರು ಇಲ್ಲಿ ತಂಬಿಗೇರಿಲಿ ಪೂಜೆ ಮಾಡಿಕೊಂಡು ಅವಾಗಲ್ಲ. ಇವಾಗ ನೀರು ಡ್ರೈ ಆಗಿದೆ. ಇಷ್ಟು ಕತೆ. ಅದು ನೋಡಿದ್ರೆ ನಿಮಗೆ ಅನಿಸುತ್ತೆ ಬೆಟ್ಟ
ಜಾಗ ಮಾಡಿಕೊಟ್ಟಿರೋದು ನೀರು ಹೋಗೋಕ್ಕೆ ಅಂತ. ಈ ಪಾಯಿಂಟಲ್ಲಿ ನೀವು ಇದ್ರ ಕೆಳಗಡೆ ನಡ್ಕೊಂಡು ಹೋಗಿ ನಿಮಗೆ ಚಿಕ್ಕದಾಗಿ ಹಳ್ಳ ಕ್ರಿಯೇಟ್ ಆಗಿರೋದು ಒಂದು ಜಾಗ ಸಿಗುತ್ತೆ. ಆರ್ಕಲಾಜಿಕಲ್ ಏನಾದ್ರು ಡಿಪಾರ್ಟ್ಮೆಂಟ್ ಏನಾದ್ರು ಬಂದರೆ ಇವಾಗ ಗೊತ್ತಾಗುತ್ತೆ ಅಲ್ಲೊಂದು ನದಿ ಹರಿತಾಯಿತ್ತು ಅಂತ. ಅದು ಡೈರೆಕ್ಟಾಗಿ ತಮ್ಮಡಿಗೆರೆ ಪಕ್ಕದಲ್ಲೇ ಹೋಗುತ್ತೆ, ಊರು ಪಕ್ಕದಲ್ಲೇ ಹೋಗುತ್ತೆ. ನಿಮಗೆ ಬರ್ಬೇಕಾದ್ರೆ ಆ ಪಕ್ಕದಲ್ಲೇ ಸಿಗುತ್ತೆ. ಬಟ್ ಈ ಕನೆಕ್ಷನ್ ಹಿಂಗಿತ್ತು ಆಗಿನ ಸಮಯದಲ್ಲಿ. ಇವಾಗ ಏನಾಗಿದೆ ಅಂದರೆ ಈ ಥರ ಮಿಸ್ ಆಗಿ ಅಂದರೆ ದೇವರು ಇವ್ರನ್ನ ಉಳಿಸ್ಕೊಳ್ಳೋಕೆ ಹೋಗಿ ಇಲ್ಲಿ ಜಾಗ ಮಾಡಿಕೊಟ್ಟಿರೋ ತನ್ನ ದೇವಸ್ಥಾನನ ಬಿಟ್ಬಿಟ್ಟು ಆ ದೇವಸ್ಥಾನದ ಕಲ್ಲುಗಳೇ ಇನ್ನೂ ನೀವು ಹಳ್ಳಿಯಲ್ಲಿ ನೋಡ್ತಾ ಇರೋದು. ಗೈಸ್, ಇವಾಗ ನೀವೇನು ನೋಡ್ತಾ ಇದ್ದೀರಾ, ಈ ಹೊಳೆ ಬಂದು ಈ ಸುತ್ತಮುತ್ತ ಫಾರೆಸ್ಟಲ್ಲಿ ಇರುತ್ತಲ್ಲ, ಅಲ್ಲಿ ಮಳೆ ಆದಂಥ ಅಲ್ಲಿಂದ ಹರ್ಕೊಂಡು ಬರೋ ಅಂಥ ನೀರಿಂದ ಈ ಹೊಳೆ ಕ್ರಿಯೇಟ್ ಆಗಿರೋದು. ಇದು ಈ ದೇವಸ್ಥಾನಕ್ಕೆ ಸೇರಿಕೊಳ್ಳುತ್ತೆ. ನಾವು ಒಂದಾನೊಂದು ಟೈಮಲ್ಲಿ ಅಂದರೆ ನಾವು ಚಿಕ್ಕ ಹುಡುಗರು ಇದ್ದಾಗಲ್ಲ, ಆಲ್ಮೋಸ್ಟ್ ಒಂದು ನಮ್ಮ ಅಪ್ಪಂದಿರೇ ಒಂದು 5 ಅಂದ್ಕೊಳ್ರಿ, ಅದಕ್ಕಿಂತ ಹೈಟೇ ಬರ್ತಾಯಿತ್ತು. ಕೆಲವೊಂದು ಕಡೆ 6 ಫೀಟು ನೀರು ಹೋಗ್ತಾಯಿತ್ತು. ಅವಾಗ ಏನೋ ಒಂದು 2007 2004 ಇಸ್ವಿ. ಈಗೆಲ್ಲ ಏನಾಗ್ಬಿಟ್ಟಿದೆ ಅಂದರೆ ಬರ್ತಾ ನಾವು ದೊಡ್ಡವರಾದ್ಮೇಲೆ ಒಂದು 3 ಫೀಟು ಒಂದೊಂದು ಕಡೆ 3 ಫೀಟು 2 ಫೀಟು ನೀರು ಬರುತ್ತೆ. ಏನಾಗಿದೆ ರೀಸನ್ ಅಂದರೆ ಈ ಹಳ್ಳಿಗಳಲ್ಲಿ ಚಿಕ್ಕದಾಗೆ ಟ್ರಂಚ್ ಥರ ಡ್ಯಾಮ್ಗಳನ್ನ ಮಾಡ್ಕೊಂಬಿಡ್ತಾರೆ, ಚಿಕ್ಕ ಡ್ಯಾಮ್ಗಳು. ಸೊ ಹಾಗಾಗಿ ಅಲ್ಲಲ್ಲೇ ನೀರನ್ನ ಸ್ಟಾಪ್ ಮಾಡ್ಕೊಂಬಿಡ್ತಾರೆ. ಸೊ ಬಿದ್ದಂಥ ಮಳೆ ನೀರು ಪೂರ್ತಿಯಾಗಿ ಇಲ್ಲಿಗೆ ಬರಲ್ಲ. ಇದು ಬಂದು ಈ ಹೊಳೆ ನೀರು ರೀಸೆಂಟಾಗಿ ಯಾವುದು ಆನೆ ಲದ್ದಿ ಹಾಕ್ಬಿಟ್ಟು ಹೋಗೈತೆ. ಇದೆಲ್ಲ ಆನೆದೆ ಕೆಲಸ. ನೋಡಿ, ನೀವು ಈ ಕಡೆ ಏನು ನೋಡ್ತಾ ಇದ್ದೀರಾ, ಈ ಕಡೆ ಬ್ಯಾಲ್ಪಟ್ಟಿ ಮಂಚ್ಕೊಂಡಳ್ಳಿ ಅಂತ ಇದು ಬರುತ್ತೆ, ಫಾರೆಸ್ಟ್ ಏರಿಯಾ. ಆ ಕಡೆ ಕನೆಕ್ಟ್ ಆಗುತ್ತೆ. ಆ್ಯಕ್ಚುಲಿ ಹೇಳ್ಬೇಕಂದ್ರೆ ಈ ದಿಬ್ಬ ಇದೆಯಲ್ಲ, ಈ ದಿಬ್ಬವರೆಗೂ ದೇವಸ್ಥಾನ ಇತ್ತು. ಆ ದೇವಸ್ಥಾನ ಈ ಒಂದು ಟೈಮಲ್ಲಿ ಇದು ದೇವಸ್ಥಾನ ಕೊಚ್ಕೋಗೋ ಲೆವೆಲ್ಗೆ ಮಳೆ ನೀರು ಬಂದ ಮೇಲೆ ದೇವಸ್ಥಾನ ಎಲ್ಲ ಫುಲ್ಲು ಕೊಲ್ಯಾಪ್ಸ್ ಆಗಿ ನೋಡಿ ಇಲ್ಲಿದೆ. ಈ ಕಲ್ಲುಗಳೆಲ್ಲ ಏನಿದೆ, ಈ ಕಲ್ಲುಗಳು ಮುಂದೇನೂ ಸಿಗುತ್ತೆ. ಈ ಆಲ್ಮೋಸ್ಟು ಇಲ್ಲಿ ಉತ್ಖನನ ಮಾಡಿದ್ರೆ ಬೇಜಾನು ಕಲ್ಲುಗಳು ಸಿಗುತ್ತೆ. ನೋಡಿ, ಈ ಪಾಯಿಂಟ್ಗಳೆಲ್ಲ ನೀರು ಹರಿದಿರೋದು ನೀಟಾಗಿ ಕಾಣಿಸುತ್ತೆ. ಮತ್ತು ಇದು ಕಲ್ಲುಗಳದೆ, ದೇವಸ್ಥಾನದ ಕಲ್ಲುಗಳಿವಲ್ಲ ನೋಡಿ, ಇಲ್ಲೆಲ್ಲ ಇದೆ. ಈ ಕಲ್ಲುಗಳೆಲ್ಲ ಏನೇನು ಕಾಣಿಸ್ತಾ ಇದೆ, ಇದೆಲ್ಲ ಸುಮಾರೊಂದು 400 ಇಲ್ಲ 600ಗಿಂತ ಜಾಸ್ತಿನೇ ವರ್ಷದ್ದು ಹಳೆಯದು. ಇವೆಲ್ಲ ಪಿಲ್ಲರ್ಗಳು ದೇವಸ್ಥಾನದ್ದು. ಇಲ್ಲಿ ಜಾಸ್ತಿ ಉತ್ಖನನ ಮಾಡಿದ್ರೆ ದೇವಸ್ಥಾನದ ಹಳೆಯ ಕಲ್ಲುಗಳು ನಿಮಗೆ ತುಂಬಾ ಸಿಗುತ್ತೆ. ಬಟ್ ನೋಡಿ, ಇಲ್ಲಿ ಈ ಕಲ್ಲುಗಳೆಲ್ಲ ದೇವಸ್ಥಾನದೇ. ನಾವು ನಾರ್ಮಲಾಗಿ ಬಂದಾಗ ಏನಿವಾಗ ನಾನು ನಿಂತಿದ್ದೀನಿ ಆ ಮಂಡಿ ಲೆವೆಲ್ಗೆ ಇಲ್ಲ ಅಟ್ಲೀಸ್ಟ್ ತೊಳೆ ಲೆವೆಲ್ಗಾರು ನೀರು ಹರಿಯುತ್ತೆ. ಈ ಭಾಗದಲ್ಲಿ ಈ ಕನಕಪುರ ಮತ್ತು ತಮಿಳ್ನಾಡಿನೂ ಸ್ವಲ್ಪ ಸಣ್ಣ ಪುಟ್ಟ ಹಳ್ಳಗಳು ಸೇರ್ಕೊಳ್ಳುತ್ತೆ. ಆ ಹಳ್ಳದಲ್ಲಿ ಬಿದ್ದಂಥ ಮಳೆ ನೀರು ಇಲ್ಲಿ ನೀರಾಗಿ ಹರಿಯುತ್ತೆ. ಇದಕ್ಕೊಂದು ದೊಡ್ಡ ಕಥೆ ಇದೆ. ಈ ಮೇಲ್ಗಡೆ ಕಾಣಿಸ್ತಾ ಇದೆಯಲ್ಲ, ಇಲ್ಲೇ ಮೊದಲು ದೇವಸ್ಥಾನ ಇದ್ದಿದ್ದು ಅಂತ ಕಥೆ ಇದೆ. ನಾನು ಇನ್ನೊಂದು ವಿಷಯ ಹೇಳಬೇಕು. ಇಲ್ಲಿ ಬಿದ್ದಂಥ ಕಲ್ಲುಗಳು ಅಂದರೆ ಏನು ಅಷ್ಟು ಫ್ಲೋ ಆಗಿ ಬಂತಲ್ಲ ನೀರು, ಆ ದೇವಸ್ಥಾನ ಕೊಲಾಪ್ಸ್ ಆದಮೇಲೆ ಕೆಲವು ಕಲ್ಲುಗಳು ಡೈರೆಕ್ಟಾಗಿ ಕಾವೇರಿ ಒಳಗೆ ಎತ್ಕೋಗಿದೆ, ಸಂಗಮಗೆ. ನೋಡಿ, ಇಲ್ಲೆಲ್ಲ ನೀವು ನೋಡ್ಬೋದು, ಇಷ್ಟಿಷ್ಟು ದೊಡ್ಡ ಬಂಡೆಗಳನ್ನೇ ಅದು ಬೀಳ್ಸೈತೆ. ಅಂದರೆ ಇವೆಲ್ಲ ದೇವಸ್ಥಾನದ ಕಲ್ಲುಗಳು. ನಿಮಗೆ ಕೆತ್ತಿರೋದು ನೋಡಿದ್ರೆ ನೀಟಾಗಿ ಗೊತ್ತಾಗ್ಬಿಡುತ್ತೆ. ಇವೆಲ್ಲ ಅಡಿಪಾಯದು ಕಲ್ಲುಗಳು. ನೀವು ಮಳೆಗಾಲದಲ್ಲಿ ಅಂದರೆ ಈ ಏಪ್ರಿಲು ಮೇ ಜೂನ್ ಜುಲೈ ಆ ಟೈಮಲ್ಲಿ ಬಂದರೆ ಮಳೆ ಸ್ಟಾರ್ಟ್ ಆಗುತ್ತೆ. ಸೊ ಆವಾಗ ನಿಮಗೆ ಜಾಸ್ತಿ ನೀರು ನೋಡ್ಬೋದು. ಇಲ್ಲೆಲ್ಲ ನೀರು ತುಂಬ ಬರಿತಾ ಇರುತ್ತೆ. ಇವಾಗ ಅಷ್ಟೊಂದಿಲ್ಲ. ಆ್ಯಕ್ಚುಲಿ ಇದು ಫಾರೆಸ್ಟ್ ಏರಿಯಾ. ಯಾವಾಗ ಆನೆಗಳು ಬರ್ತಾವೋ ಏನು ಕತೆನೋ ಗೊತ್ತಿಲ್ಲ. ನಾನು ಭಯದಲ್ಲೇ ಮಾಡ್ತಾಯಿದ್ದೀನಿ. ಆನೆ, ಚಿರತೆ, ಆ ಕಾಟಗಳು ಜಾಸ್ತಿ. ಏನು ಇವಾಗ ಸಂಪೂರ್ಣವಾಗಿ ಇದು ನೋಡ್ತಾ ಇದ್ದೀರೋ, ಮಳ್ಳು. ಇಲ್ಲೆಲ್ಲ ನೀರು ಈ ಲೆವೆಲ್ಗೆ ಮಣ್ಣು ಹರಿದಾಗ ನೀರು ಫ್ಲೋ ಅಲ್ಲಿ ಮಳ್ಳೆಲ್ಲ ತಗೊಬಂದು ಈ ಚಿಕ್ಕದಾಗೆ ಕಟ್ಟೆ ಥರ ಕಟ್ಟಿದ್ದಾರೆ, ಡ್ಯಾಮ್ ಥರ ಆಗಲಿ ಅಂತ. ಬಟ್ ಆ ಡ್ಯಾಮ್ ಲೆವೆಲ್ಗೆ ಮಳ್ಳು ಮುಚ್ಕೊಂಡ್ಬಿಟ್ಟಿದೆ. ಮೊದಲೆಲ್ಲ ನಾವು ಹೆಂಗೆ ಸ್ವಿಮ್ಮಿಂಗ್ ಮಾಡ್ತಾಯಿದ್ದಂದರೆ ಹಂಗಿತ್ತು. ನೀರು ಅನ್ನೋದು ಅಷ್ಟು ಪ್ಯೂರಿಫೈ ಆಗಿತ್ತು. ಈಗ ಅಷ್ಟು ಕೊಳಚೆ ನೀರೆಲ್ಲ ಬರ್ತಾಯಿದೆ. ನೋಡಿ, ಇದನ್ನು ಫಾಲ್ಸ್ ಥರ ಕ್ರಿಯೇಟ್ ಮಾಡಿದ್ದಾರೆ. ಮೊದಲಿರಲಿಲ್ಲ. ಅಂದರೆ ಇದೊಂದು 5-6 ವರ್ಷ ಆಗಿರ್ಬೋದು, ಮೇ ಬಿ ಇನ್ನೂ ಹಳೇದು ಅನ್ಕೋತೀನಿ. 2010-11 ಮಾಡಿದ್ದಾರೆ ಅನ್ಕೋತೀನಿ. ಇದನ್ನ ಅಲ್ಲಿವರೆಗೂ ಈ ಥರ ಇರಲಿಲ್ಲ. ಫುಲ್ ಫ್ಲೋ ಇತ್ತು, ಲೆವೆಲ್ ಇತ್ತು. ಮಳೆಗಾಲದಲ್ಲೆಲ್ಲ ನೀರಿಲ್ಲಿ ಚೆನ್ನಾಗಿ ಬರುತ್ತೆ. ನೋಡಿ, ಆ ಮೂಲೆಯಲ್ಲಿ ಹತ್ತಿದ್ದು ಇಲ್ಲೂ ಇದೆ. ಬೇಕಾದ್ರೆ ನಿಮಗೆ ಸಣ್ಣ ಪುಟ್ಟ ಎವಿಡೆನ್ಸ್ಗಳು ಸಿಗುತ್ತೆ ಈ ಇದರಲ್ಲಿ. ಇವೆಲ್ಲ ಏನು ಕಲ್ಲು ನೋಡ್ತಾ ಇದ್ದೀರಾ, ಇದು ಆ್ಯಕ್ಚುಲಿ ನೀರು ಹರಿದು ಡ್ರೈ ಆಗೋಗಿರೋದು. ಈಗೊಂದು 2 ತಿಂಗಳು 3 ಮಂತ್ಸು ಒಳಗಡೆ ಇದು ಡ್ರೈ ಆಗಿರೋದು ಈ ವಾಟ್ರು. ನೀವು ನೀಟಾಗಿ ಇಲ್ಲಿ ಗಮನಿಸ್ಕೊಂಡ್ರೆ ದೇವಸ್ಥಾನಕ್ಕೆ ಏನು ಅಡಿಪಾಯ ಹಾಕಿರ್ತಾರಲ್ಲ ಕಲ್ಲುಗಳು, ಆ ಕಲ್ಲುಗಳೆಲ್ಲ ಇಲ್ಲಿ ನಿಮಗೆ ಸಿಗ್ತವೆ. ಮತ್ತು ದೇವಸ್ಥಾನದ ಮೇಲ್ಗೆ ಏನು ಎಲ್ಪ್ಗೆ ಅಂತ ಸೈಡ್ಗೆ ಕೊಟ್ಟಿರ್ತಾರಲ್ಲ ಕಲ್ಲುಗಳು, ಅವುಗಳು ನೀಟಾಗಿ ಇಲ್ಲಿ ಕಾಣಿಸುತ್ತೆ. ನೋಡ್ರಿ ಬೇಕಾದರೆ.
ಈ ಜಾತ್ರೆ ನಡೆಯೋ ಟೈಮಲ್ಲಿ ಏನಾದ್ರು ಇಲ್ಲಿ ಸರಿಯಾದಂಥ ಟಾಯ್ಲೆಟ್ಗಳಿಲ್ಲ ಜನಕ್ಕೆ, ಅದೇ ಜೆಂಟ್ಸ್ ಬಿಡಿ ಲೇಡೀಸ್ಗಳಿಗಿಲ್ಲ, ಅದೊಂದು ಮೇಯ್ನ್ ಪ್ರಾಬ್ಲಮ್ಮು. ಸೊ ಇಲ್ಲಿ ನೀರಿನ ಏನು ಹೇಳ್ತಾರೆ ಅವಶ್ಯಕತೆ ಜಾಸ್ತಿ ಆಗುತ್ತೆ. ಸೊ ಹಾಗಾಗಿ ಈ ಗುಂಡಿ ಒಳಗಡೆ ಮಳ್ಳೊಳಗಡೆ ನೀರು ಇರ್ತವೆ, ಸ್ವಲ್ಪ ಬಗ್ಸಿ ಗುಂಡಿ ಮಾಡಿರ್ತಾರೆ. ಅಂದರೆ ಬಾತ್ರೂಮ್ಗೆ ಏನಾದ್ರು ಹೋದರೆ ಇವ್ರಿಗೆ ಯೂಸ್ ಆಗಲಿ ಅಂತ ದೇವಸ್ಥಾನ ಕಡೆಯಿಂದ ಮಾಡಿಸಿರ್ತಾರೆ. ಆ ಟೈಮಲ್ಲಿ ಬಿಟ್ಟರೆ ಇನ್ನು ಮಿಕ್ಕಿದೆಲ್ಲ ಇದು ಈ ಲೆವೆಲ್, ಈ ಬಂಡೆ ಇದೆಯಲ್ಲ, ಈ ಬಂಡೆ ಲೆವೆಲ್ ನೀರು ಕವರ್ ಆಗುತ್ತೆ. ಗೈಸ, ಇವಾಗ ನೀವೇನು ನೋಡ್ತಾ ಇದ್ದೀರಾ, ಈ ಕಲ್ಲು ಥರ ಕಟ್ಟಿದ್ದೀರಲ್ಲ, ಇದು ಹಳೆ ದೇವರು. ನಾನೇನು ಹಳ್ಳದಲ್ಲಿ ತೋರಿಸಿದೆ ನಿಮಗೆ, ಇಟ್ ಮೀನ್ಸ್ ಕಲ್ಲುಗಳೆಲ್ಲ ಉದುರೋಗಿದೆ ನೋಡಿ, ನದಿದು ದೇವಸ್ಥಾನದ್ದು. ಸೊ ಅದು ಇದೇ ಪ್ಲೇಸಲ್ಲೇ ಇದ್ದಿದ್ದು ನೋಡಿ. ಇದನ್ನು ಕೆಲವರು ಹಳೆ ಸ್ವಾಮೀಜಿಗಳ ಗದ್ದಿಗೆ ಅಂತಾರೆ. ಮತ್ತು ಇನ್ನು ಕೆಲವರು ಈ ಹಳೆ ದೇವಸ್ಥಾನ ಏನಿತ್ತು ಇದೇ ಪ್ಲೇಸಲ್ಲೇ ಇದ್ದಿದ್ದು. ಇನ್ನು ಇವಾಗ ಪೂಜೆ ಆಗ್ತಾಯಿದೆ ನೋಡಿ. ಇದೇನದು ಪ್ಲೇಸು, ದೇವರು ಮೊದಲು ಇದ್ದಿದ್ದು ಹಳೆ ದೇವಸ್ಥಾನ ಅಂತ ಹೇಳ್ತಾರಲ್ಲ. ಸೊ ಹಳೆ ದೇವಸ್ಥಾನ ಇದ್ದಿದ್ದು ಇದೇ ಪ್ಲೇಸಲ್ಲಿ. ಇದಕ್ಕೆ ಒಂದು ಕತೆ ಉಂಟು, ನೆಕ್ಸ್ಟು ಹೇಳುವೆ ನೋಡಿ. ಇವಾಗ ನಿಮಗೆ ನ್ಯಾಚುರಲಾಗಿ ಈ ಬೆಟ್ಟದ ಲೆವೆಲು ನಿಮಗೆ ಒಂದೇ ಥರ ಕಾಣಿಸುತ್ತೆ, ಸೇಮ್ ಲೆವೆಲ್ ಇದೆ ಅಲ್ಲಿಗೆ ಇಲ್ಲಿಗೆ. ನಿಮಗೆ ಈ ಮಧ್ಯದಲ್ಲಿ ಮಾತ್ರ ನದಿ ಹೋಗೋಕ್ಕೆ ಜಾಗ ನೋಡಿ. ನಾನು ಅವಾಗ ಏನು ಕೆಳಗಡೆ ಹೋದೆ ಅದೇ ಇದು ಸ್ಪಾಟು. ಆ ಲೆವೆಲು ಈ ಲೆವೆಲು ಕರೆಕ್ಟಾಗಿ ಒಂದೇ ಲೆವೆಲ್ ಇದೆ. ಸರಿನಾ, ನೋಡ್ಕೊಳ್ಳಿ. ಈ ಕತೆಗೆ ಇಲ್ಲಿಂದನೇ ಪಾಯಿಂಟ್ ಸಿಗುತ್ತೆ ನಿಮಗೆ. ಪಾಯಿಂಟ್ ಹೇಳ್ತೀನಿ. ಈ ಲೆವೆಲು ಆ ಬೆಟ್ಟದ ಲೆವೆಲು ಒಂದೇ ಲೆವೆಲ್ ಇದೆ. ಇದೇನೆಂದರೆ ಸೀಳ್ಕೊಂಡು ಈ ನದಿಗೆ ದಾರಿ ಮಾಡಿಕೊಟ್ಟಿರೋದು. ಈ ಕಥೆಯಲ್ಲಿ ಬರುತ್ತೆ ಮುಂದೆ ಏನಕ್ಕೆ ಈ ಥರ ಆಗಿರೋದು ಅಂತ ಸೀಳ್ಕೊಂಡು ಜಾಗ ಮಾಡಿಕೊಟ್ಟಿರೋದು ಅಂತ ಇಲ್ಲಿ ಕೆಲವರು ಹೇಳ್ತಾರೆ. ಇದು ನ್ಯಾಚುರಲಾಗೇ ಆಗಿರೋ ಥರನೂ ಅನಿಸಲ್ಲ, ಅಷ್ಟು ದೊಡ್ಡ. ಆವಾಗ ನಾನು ಹೇಳ್ತಿರೋದು ಇದೆಲ್ಲ ಫುಲ್ಲು ಏನು ಈ ಆದಿ ಮಾನವರು ಇದ್ದಂಥ ಪ್ರದೇಶ ಇದು. ಈ ಬೆಟ್ಟ ಕಾಣಿಸ್ತಾ ಇದೆಯಲ್ಲ, ಈ ಬೆಟ್ಟದಿಂದ ಆಚೆನೇ ತಮಿಳ್ನಾಡು ಬರುತ್ತೆ. ದಬ್ಬುಳಿ ಆ ಬೆಟ್ಟದ್ದು ಎಡ್ಜೆಂಟ್ ಬೆಟ್ಟ ಕಾಣಿಸ್ತಾ ಇದೆ ದೊಡ್ಡದು. ಆ ಕಡೆ ಬ್ಯಾಲ್ಪಟ್ಟಿ, ಮಂಚಕೊಂಡಳ್ಳಿ, ದಬ್ಬುಳಿ ಅಂತ ಬರುತ್ತೆ. ಅದರಿಂದ ಆಚೆಗೆ ಮಾದೇಶ್ವರ ಬೆಟ್ಟ. ಈ ಬೆಟ್ಟದಿಂದ ಹನ್ನೂರು ತಾಲೂಕಿಗೆ, ಚಾಮರಾಜನಗರಗೆ ಸೇರಿಕೊಳ್ಳುತ್ತೆ. ಇದು ರಾಮನಗರ ಬಾರ್ಡ್ರಲ್ಲಿದೆ. ಅದು ತಮಿಳ್ನಾಡು ಮತ್ತು ರಾಮನಗರ ಬಾರ್ಡ್ರು. ಈ ಕಡೆಲ್ಲ ಕನಕಪುರದ್ದು ಗ್ರಾಮಗಳು ಬರುತ್ತೆ. ಆ ಗುಡಿ ಅದು ಹಳೆ ದೇವಸ್ಥಾನ. ಮೊದಲು ನೀವೇನು ಇಲ್ಲಿ ಬಿದ್ದಿರೋ ಕಲ್ಲುಗಳೆಲ್ಲ ನೋಡ್ತಾ ಇದ್ದೀರಾ, ಅದೆಲ್ಲ ಇಲ್ಲೇ ಇದ್ದಿದ್ದು ಫಸ್ಟು. ಇವಾಗ ನೋಡ್ಕೊಡ್ರಿ, ನಿಮಗೆ ಡಿಫ್ರೆನ್ಸ್ ಗೊತ್ತಾಗುತ್ತೆ. ಇಲ್ಲಿಂದ ಅಲ್ಲಿವರೆಗೂ ನಿಮ್ಗೆ ಒಂದೇ ಥರ ಇರುತ್ತೆ. ಮುಂದೆ ಹೇಳ್ತೀನಿ ಕತೆನ. ನೋಡಿ, ಇದು ಅತ್ಯಂತ ಪುರಾತನ ಕಾಲದ ದೇವಸ್ಥಾನ ಅಂತ ಹೇಳೋಕ್ಕೆ ನೋಡಿ ಇಲ್ಲೆಲ್ಲ ನಿಮಗೆ ಎವಿಡೆನ್ಸ್ ಕಾಣಿಸುತ್ತೆ. ನೋಡಿದ್ರಾ, ಇದೆಲ್ಲ ದೇವಸ್ಥಾನದ ಕಲ್ಲು, ಅಳೆದು ಉಳಿದಿರೋಂಥ ಭಾಗಗಳು. ಏನೋ ಹೊಯ್ಸಳ, ಈ ಚೋಳರು ಈ ಕಾಲದಲ್ಲಿ ಕಟ್ಟಿ ಅಂತ ಇರೋದು. ನೀವು ಈ ಗುಡ್ಡಗಳು ಇವಾಗ ನಾವೇನು ಓಡಾಡ್ತಾ ಇದ್ದೀನಿ, ಆ್ಯಕ್ಚುಲಿ ಇಲ್ಲಿ ಉತ್ಖನನ ಮಾಡಿದ್ರೆ ದೇವಸ್ಥಾನಕ್ಕೆ ಏನು ಅಡಿಪಾಯ ಹಾಕಿರ್ತಾರಲ್ಲ, ಅಷ್ಟು ದೊಡ್ಡದಾಗಿದೋ ಅಂತ ಅಡಿಪಾಯ ಹಾಕಿರ್ತಾರೆ. ಇದು ಪೂರ್ತಿ ಸರೌಂಡಿಂಗ್ ಪೂರ್ತಿ. ಗೈಸ್, ನೀವು ಇದೆಲ್ಲ ಏನು ನೋಡ್ತಾ ಇದ್ದೀರಾ, ಈ ಕಲ್ಲುಗಳೆಲ್ಲ ದೇವಸ್ಥಾನದೇನೆ. ಸುಮಾರು ಒಂದು ಅರ್ಧ ಕಿಲೋಮೀಟರ್ ದೂರದಲ್ಲೇ ದೇವಸ್ಥಾನ ಇರೋದು. ಈ ದಿಬ್ಬ ಇದೆಯಲ್ಲ, ಆ ಎಂಡಿಂದ ಮುಂದೆ ಇರೋದು ನೋಡಿ. ಇವಾಗ ನೀವು ಅಲ್ಲಿ ಕಲ್ಲೆಲ್ಲ ಬಿದ್ದಿದೆಯಲ್ಲ, ಕಲ್ಲು ಪೂರ್ತಿ ಈ ಹಳೆ ದೇವಸ್ಥಾನಕ್ಕೆ ಸೇರಿರೋದು. ಇನ್ನು ಮುಂದೆ ಹೋದರೆ ಇನ್ನೂ ಸಿಗುತ್ತೆ ನೋಡಿ. ಈ ಕಲ್ಲು ಸ್ವಲ್ಪ ಗಲೀಜು ಮಾಡಿಬಿಟ್ಟಿದ್ದಾರೆ. ಈ ಕಲ್ಲುಗಳೆಲ್ಲ ಏನಿದೆ ಇದೆಲ್ಲ ದೇವಸ್ಥಾನಕ್ಕೆ ಸೇರಿರೋದು. ಅಂದರೆ ಆಗಿನ ಕಾಲದಲ್ಲಿ ಒಂದು ಕತೆ ಹೇಳೋ ಪ್ರಕಾರ ಒಂದು 100-150 ವರ್ಷದ ಹಿಂದೆ ಆಗಿರೋದು ಅನ್ಕೋತೀನಿ. ನೋಡಿ, ಈ ಕಲ್ಲೆಲ್ಲ ದೇವಸ್ಥಾನದೇ. ಇದೆಲ್ಲ ಹೊಯ್ಸಳ ಚೋಳರು ಕಾಲದಲ್ಲಿ ಕಟ್ಟಿರೋಂಥ ಶ್ರೀ ಶಿವನಂಕರೇಶ್ವರ ಸ್ವಾಮಿ ಟೆಂಪಲ್ ಅಂತ. ಇದು ಆ್ಯಕ್ಚುಲಿ ಮುಂದೆ ಇತ್ತು. ಈ ದೊಡ್ಡ ಟೆಂಪಲು. ನನಗೆ ಗೊತ್ತಿರೋಂಗೆ ಅವ್ರ ಕತೆಗಳು ಹೇಳೋ ಥರ ಈ ನಮ್ಮ ನಂಜುಂಡೇಶ್ವರ ಟೆಂಪಲ್ ಇಲ್ವಾ, ಸೇಮ್ ಅದೇ ಥರನೇ ಅಷ್ಟು ದೊಡ್ಡದಾಗಿತ್ತು ಅಂತ ಹೇಳ್ತಾರೆ. ಅದು ರಿಯಲ್ ಏನೋ ನನಗೂ ಅಷ್ಟು ಗೊತ್ತಿಲ್ಲ. ಕತೆಗಳು ಹೇಳೋ ಪ್ರಕಾರ ಈ ಕಲ್ಲುಗಳೆಲ್ಲ ಅದೇ ದೇವಸ್ಥಾನದೇ ನೋಡಿ. ಆ ಕಲ್ಲುಗಳು ಇನ್ನೂ ಮುಂದೆ ಹೋಗ್ತಾ ನಿಮಗೆ ಕಲ್ಲುಗಳು ಸಿಗುತ್ತೆ. ಇನ್ನೂ ನಿಮಗೆ ಇಲ್ಲಿ ಈ ನದಿಯಲ್ಲಿ ಮಳ್ಳೇನಿದೆ, ಇದೇ ಆಲ್ಮೋಸ್ಟ್ ಒಂದು 10-15 ಅಡಿ ಬರೀ ಮಳ್ಳೆ ಇದೆ, ಮಳ್ಳು ತುಂಬ್ಕೊಂಡಿರೋದು. ಇದನ್ನು ತೆಗೆದು ಎಲ್ಲ ನೋಡಿದ್ರೆ ಅದ್ರೊಳಗಡೆನೂ ಕಲ್ಲುಗಳು ಸಿಗ್ತಾವೆ ನಿಮಗೆ ದೇವಸ್ಥಾನದ್ದು. ಆ ಕಾಲದಲ್ಲಿ ಕಟ್ಟಿರೋಂಥ ದೇವಸ್ಥಾನ ನೋಡಿ. ಈ ವಿಡಿಯೋ ಏನಾದ್ರು ಆರ್ಕಿಯಾಲಜಿಕಲ್ ಡಿಪಾರ್ಟ್ಮೆಂಟ್ ಏನಾದ್ರು ನೋಡ್ತಾ ಇದ್ದರೆ, ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಅವ್ರ ಹತ್ರ ಪರ್ಮಿಷನ್ ತೊಗೊಂಡು ದೇವಸ್ಥಾನ ಉತ್ಖನನ ಏನಾದ್ರು ಮಾಡಿದ್ರೆ ನಿಮಗೆ ಎವಿಡೆನ್ಸ್ ಸಿಗ್ಬೋದು. ಇನ್ನು ಎಲ್ಲೆಲ್ಲೋ ಮಾಡ್ತಿರಲ್ಲ, ಇಲ್ಲೂ ಒಂದು ಸಲ ಮಾಡ್ಬೋದು ನೋಡಿ. ಇವಾಗ ಅವ್ರು ಬರ್ತಾ ಇದ್ದಾರಲ್ಲ, ಆ ಸ್ಪಾಟಲ್ಲೇ ಇವಾಗ ಈ ದೇವಸ್ಥಾನ ಉಳ್ಳೋದ್ಮೇಲೆ ಹೊಸದಾಗಿ ರಿನೋವೇಟ್ ಮಾಡಿ ಟೆಂಪಲ್ ಮಾಡಿದ್ದಾರೆ. ಹಳೆ ಭಾಗದಿಂದ ಸ್ವಲ್ಪ ಮುಂದೆ ಒಂದು 100-200 ಮೀಟ್ರ್ ಹಿಂದೆ ಐತೆ ಹೊಸದಾಗಿ ರಿನೋವೇಟ್ ಮಾಡಿರೋದು ನೋಡಿ. ನದಿದು ಮೇಯ್ನು ಏನು ಜಾಗ ಇದೆ, ಇದಕ್ಕೆ ಮುಂಚೆ ಹಿಂಗೆ ಬರುತ್ತಾ
ಈ ಪಾಯಿಂಟಿಂದ ನೀರು ಬರುತ್ತೆ, ತುಂಬ ಉಕ್ಕಿ ಬರುತ್ತೆ. ಆ ಉಕ್ಕಿ ಬಂದು ಹಿಂಗೆ ಯಾಕೆ ಟರ್ನ್ ಆಗುತ್ತೆ ಅಂದರೆ ಇಲ್ಲಿಂದ ಇದು ಹಿಂಗೆ ಟರ್ನ್ ಆಗಿ ಹಿಂಗೆ ಹೋಗ್ಬೇಕಾಯ್ತು. ಇಲ್ಲಿ ಒಂದು ಊರು ಬರುತ್ತೆ ತಮ್ಮಡಿಗೇರಿ ಅಂತ. ಈ ನದಿ ಆ್ಯಕ್ಚುಲಿ ಹಿಂಗೆ ಹೋಗ್ಬೇಕಾಯ್ತು. ಈ ದಿಬ್ಬ ಬಿಟ್ಟರೆ ಇಲ್ಲಿ ಇವಾಗ ಒಂದಿಷ್ಟು ದಿಬ್ಬ ಬಿಟ್ಟರೆ ಮತ್ತೆ ಇದೇ ಲೆವೆಲ್ಗೆ ಹಳ್ಳದ ಲೆವೆಲ್ಗೆ ಹಳ್ಳ ಇದೆ ಇಲ್ಲಿ ನೋಡಿ. ಇಲ್ಲೂ ಕಲ್ಲು ದೇವಸ್ಥಾನ ಇದೆ. ಹಿಂಗೆ ಟರ್ನ್ ಆಗಿ ಆ ಕಡೆ ಹೋಗುತ್ತೆ. ಆ ಐಟೇನು ಈ ಐಟೇನು ಆ್ಯಕ್ಚುಲಿ ಈ ಹಳ್ಳ ನೀವು ಅಂದ್ಕೊಂಡಂಗೆ 100-200 ವರ್ಷಗಳಲ್ಲಿ ಸಣ್ಣ ಪುಟ್ಟ ಹಳ್ಳ ಅಲ್ಲ. ಆ್ಯಕ್ಚುಲಿ ಹೇಳ್ಬೇಕಂದ್ರೆ ಇವಾಗೂ ಮಳ್ಳಾಡ ಆಗಿದ್ರೆ ಅದರಲ್ಲಿ ತೇವಾಂಶ ಅಂದರೆ ಚಿಕ್ಕದಾಗಿ ನೀರು ಸಿಗುತ್ತೆ, ಒಳಗಡೆ ಹರಿತಾ ಇರುತ್ತೆ ನೀರು, ಇನ್ನೂ ಡ್ರೈ ಆಗಿರಲ್ಲ. ಮೇಲೆ ಇವಾಗೂ ನೀವು ಅಲ್ಲಿ ಉತ್ಖನಗಳನ್ನು ಏನಾದ್ರು ಮಾಡಿಸಿದ್ರೆ ಆಗುತ್ತೆ. ಇದೇನಾದ್ರು ವಿಡಿಯೋ ಸರ್ಕಾರಕ್ಕೆ ಏನಾದ್ರು ರೀಚ್ ಆದರೆ ದಯವಿಟ್ಟು ಮಾಡಿಸಿ. ಇಲ್ಲೂ ಒಂದು ರೀಕನ್ಸ್ಟ್ರಕ್ಷನು. ಮತ್ತು ಇಲ್ಲಿ ಬರೋ ಭಕ್ತಾದಿಗಳಿಗೆ ಶೌಚಾಲಯಗಳಿಲ್ಲ, ಹೆಣ್ಮಕ್ಳೆಲ್ಲ ನೋಡಿ ಈ ಥರ ಎಲ್ಲ ಹೋಗ್ಬಿಟ್ಟು ಗಲೀಜು ಮಾಡಿರ್ತಾರೆ. ಹುಡುಗರಿಗೆ ಆಗಲಿ ಏನೇ ಆಗಲಿ ಬಸ್ ಸ್ಟ್ಯಾಂಡ್ ಇಲ್ಲ. ಆ್ಯಕ್ಚುಲಿ ಇಲ್ಲೇನಾದ್ರು ಡ್ಯಾಮ್ ಗೀಮ್ ಆಯಿತು ಅಂದರೆ ಇದು ಮುಳುಗೋಗುತ್ತೆ. ದೇವಸ್ಥಾನದ ಅವಶೇಷಗಳು ಇಲ್ಲೂ ಸಿಗುತ್ತೆ. ಸುತ್ತಮುತ್ತ ನೀವು ಈ ಕಡೆ ಯಾವ ಕಡೆ ಯಾರು ಹೋಗಿ ಇದೆಲ್ಲ ದೇವಸ್ಥಾನದ ಕಲೆ, ಯಾವ ಕಡೆ ಹೋದರೂ ದೇವಸ್ಥಾನದ ಅವಶೇಷಗಳು ಸಿಕ್ಕೇ ಸಿಗುತ್ತೆ. ಮತ್ತು ಇಲ್ಲಿ ಉತ್ಖನನ ಮಾಡಿದ್ರೆ ಇಲ್ಲೊಂದು ಏನು ನಂಜುಂಡೇಶ್ವರ ಟೆಂಪಲ್ ಏನಿದೆ ಅದೇ ಥರ ದೊಡ್ಡದ ಒಂದು ದೇವಸ್ಥಾನ ಇತ್ತು ಅನ್ನೋ ಪುರಾವೆಗಳು ಸಿಗುತ್ತೆ. ಇವಾಗೆಲ್ಲ ಈ ದೇವಸ್ಥಾನಕ್ಕೆ ಬರೋಕ್ಕೆ ರಸ್ತೆಗಳಿದೆ. 30 ವರ್ಷಗಳ ಹಿಂದೆ ಇಲ್ಲಿಗೆ ರಸ್ತೆನೂ ಇರಲಿಲ್ಲ ಮತ್ತು ಮೂಲಸೌಕರ್ಯಗಳು ಇರಲಿಲ್ಲ. ಇಲ್ಲಿನ ಕಥೆಯ ಪ್ರಕಾರ ಈ ದೇವಾಲಯ ಪ್ರದೇಶವು ಸುಮಾರು ಒಂದು 5 ಗ್ರಾಮಗಳನ್ನು ಹೊಂದಿತ್ತು ಅಂತ ಹೇಳ್ತಾರೆ. ಭೀಕರ ಬರಗಾಲದ ನಂತರ ಎಲ್ಲರೂ ವಲಸೆ ಮಾಡ್ತಾರೆ. ಸುಮಾರು ವರ್ಷಗಳ ನಂತರ ಈ ಪ್ರದೇಶವು ದಟ್ಟ ಕಾಡಾಗಿತ್ತು. ಈ ಪ್ರದೇಶ ಮಾದೇಶ್ವರ ಬೆಟ್ಟಕ್ಕೆ ಅಂಟಿಕೊಂಡಿದೆ. ನೀವೇನು ಈಗಿನ ದೇವಸ್ಥಾನ ಅನ್ನೋದನ್ನ ನೋಡ್ತಾ ಇದ್ದೀರಾ, ಇದನ್ನ ಜೋಲಶೆಟ್ಟಿ ಮತ್ತು ಮಾರ್ಶೆಟ್ಟಿ ಅಂತ ಚಿನ್ನದ ವ್ಯಾಪಾರಿಗಳು ಈ ಪ್ರದೇಶದಲ್ಲಿ ಸಂಚಾರ ಮಾಡುವ ಸಮಯದಲ್ಲಿ ಇಲ್ಲಿನ ಉದ್ಭವ ಶಿವನ ಮಹಿಮೆಯನ್ನು ಅರಿತು ಅವರು ಈ ಡಂಕನಾಚಾರ್ಯ ಮಗನ ಕೈಯಲ್ಲಿ ಈಗಿರುವಂತ ದೇವಸ್ಥಾನನ ಕಟ್ಟಿಸಿರೋದು ಅಂತ ಹೇಳ್ತಾರೆ. ಆಕ್ಚುಲಿ ನಿಮ್ಗೆ ಇನ್ನೊಂದು ವಿಷಯನ ಹೇಳೋದು ಮರ್ತೆ, ಈ ಪ್ರಾಚೀನ ದೇವಸ್ಥಾನ ಇತ್ತಲ್ಲ ಆ ಟೈಮಲ್ಲೇ ಒಂದು ಕಂಚಿನ ತೇರು ಮತ್ತೆ ಚಿನ್ನದ ಕಳಸ ಇತ್ತು ಅಂತ ಹೇಳ್ತಾರೆ. ಈ ಪ್ರವಾಹ ಎಲ್ಲ ಆಗಿ ದೇವಸ್ಥಾನ ಬಿದ್ದೋದಾಗ ಇದೇ ಆ ಪ್ರವಾಹದಲ್ಲೇ ಈ 2 ಐಟಮ್ಗಳು ಕೊಚ್ಕೊಂಡು ಹೋಗ್ಬಿಡುತ್ತೆ. ಸೊ ಅದಿನ್ನೂ ಮೇಕೆದಾಟು ಅನ್ನೋ ಪ್ರದೇಶದಲ್ಲಿ ಇದೆ ಅಂತ ಇಲ್ಲಿನ ಜನರು ನಂಬ್ತಾರೆ. ಈ ದೇವಸ್ಥಾನ ಈ ಚೋಳರ ಕಾಲದಲ್ಲೇ ಕಟ್ಟಿದ್ದು ಅಂತ ಸಾಕಷ್ಟು ಎವಿಡೆನ್ಸ್ಗಳಿದಾವೆ. ನೀವು ಆಲ್ರೆಡಿ ನೋಡಿದ ಹಾಗೇನೆ ದೇವಸ್ಥಾನ ಹತ್ರನೂ ಇನ್ನೂ ಸಾಕಷ್ಟು ಅವರ ಲಾಂಛನ ಕೆಲವೊಂದೊಂದು ಐಟಮ್ಗಳು ಕಾಣಿಸುತ್ತೆ. ಸರಿಯಾಗಿ ಇದನ್ನ ಉತ್ಖನನ ಮಾಡಿದ್ರೆ ನಮ್ಮ ನಾಡಿನ ಪೂರ್ವಜರ ಇತಿಹಾಸ, ಆಡಳಿತ, ಸಮಯ ಅದೆಲ್ಲ ನಾನು ನಿಮ್ಗೆ ಸ್ಟಾರ್ಟಿಂಗ್ ಅಲ್ಲಿ ಹೇಳಿರೋ ಶಿವಪಾರ್ವತಿ ಗಂಗೆ ಕಥೆಗಳು, ಇಲ್ಲಿನ ಪ್ರಾಚೀನ ಹಿರೀಕರು ಕಟ್ಟಿದಂತ ಕಥೆ ಇರಬಹುದು. ಆ ತರ ಎಲ್ಲ ನಿಮಗೆ ಅನಿಸಬಹುದು. ಪ್ರವಾಹದಲ್ಲಿ ಒಂದು ದೊಡ್ಡ ದೇವಸ್ಥಾನ ಹೋಗಿರೋದಂತೂ ಅಂದ್ರೆ 100% ನೀವು ಬಂದು ಒಂದ್ಸಲ ವಿಸಿಟ್ ಹಾಕಿ ನಿಮ್ಗೆ ಗೊತ್ತಾಗುತ್ತೆ ಇಲ್ಲಿ ಇತ್ತ ಇರ್ಲಿಲ್ವಾ ಅಂತ. ಈ ಪುರಾತನವಾದ ದೇವಾಲಯದ ಲೊಕೇಶನ್ ಎಲ್ಲಿರೋದು ಅಂದ್ರೆ ಸಂಗಮ ಮೇಕೆದಾಟು ಬರುತ್ತೆ ನೋಡಿ, ಅಲ್ಲೇನೆ ಒಂದು 5 ಕಿಲೋಮೀಟರ್ 6 ಕಿಲೋಮೀಟರ್ ಕಾಡಿನ ಒಳಗಡೆ ಬರಬೇಕು. ತಂಬುಡಗೇರಿ ಮಡಿವಾಳ ಅಂತ ಅಲ್ಲೇ ಲೊಕೇಶನ್ ಇರುತ್ತೆ, ಬೋರ್ಡ್ ಅಲ್ಲಿ ಹಾಕಿರ್ತಾರೆ ನೋಡಿ. ಅಲ್ಲೇ ಅದ್ರ ಒಳಗಡೆ ಬಂದ್ರೆ ನಿಮ್ಗೆ ಅರ್ಕಾವತಿ ಬ್ರಿಡ್ಜ್ ಸಿಗುತ್ತೆ. ಅದರಿಂದ ಒಂದು 5 ಕಿಲೋಮೀಟರ್ 6 ಕಿಲೋಮೀಟರ್ ಕಾಡ ಒಳಗಡೆ ಫುಲ್ ಬರಬೇಕು. ಅಲ್ಲಿ ಈ ಪ್ಲೇಸ್ ಇದೆ. ಸಾಧ್ಯವಾದ್ರೆ ಆದಷ್ಟು ಜಾಸ್ತಿ ಜನನೇ ಬಂದು ನೋಡಿ. ಯಾಕಂದ್ರೆ ಇನ್ನೊಂದು 10-15 ವರ್ಷಗಳಲ್ಲಿ ಈ ಮೇಕೆದಾಟು ಡ್ಯಾಮ್ ಏನಾದ್ರು ಕಂಪ್ಲೀಟ್ ಆಗೋಯ್ತು ಅಂದ್ರೆ ಈ ಪ್ಲೇಸ್ ಪೂರ್ತಿ ಮುಳುಗೋಗುತ್ತೆ. ಸೊ ನೀವು ಈ ತರ ಪುರಾತನ ಪ್ಲೇಸ್ ಏನಾದ್ರು ನೋಡ್ತೀನಿ ಅಂದ್ರು ಮತ್ತೆ ಸಿಗಲ್ಲ. ಸೊ ನಾನು ಹೇಳೋದೇನಂದ್ರೆ ತುಂಬಾ ಜನ ಬನ್ನಿ ನೋಡಿ. ಇದು 1400 ವರ್ಷಗಳ ಇತಿಹಾಸ ಅಂದ್ರೆ ಏನು ಸುಮ್ನೆನಾ ಅಲ್ವಾ? ಇದು ಡೆಸ್ಟ್ರಾಯ್ಡ್. ನಿಮ್ಗೆ ಇನ್ನೂ ಪೆಂಡಿಂಗ್ ಇರೋದು, ಕಂಪ್ಲೀಟ್ ಆಗಿ ಡೆಸ್ಟ್ರಾಯ್ಡ್ ಆಗಿರೋದು, ಎವಿಡೆನ್ಸ್ ಇಲ್ದೇ ಇರೋಂತ ಪ್ಲೇಸ್ ಗಳು ಸಿಗುತ್ತೆ. ಬಟ್ ಇದು ನಿಮ್ಗೆ ಎವಿಡೆನ್ಸ್ ಇರೋದು ಪ್ಲೇಸ್ ಇದೆ. ಮತ್ತೆ ಇನ್ನೊಂದೇನಂದ್ರೆ ಇಲ್ಲಿ ನಿಮ್ಗೆ ಜೂನ್, ಜುಲೈ, ಆಗಸ್ಟ್, ಸೆಪ್ಟೆಂಬರ್ ಈ ಮಂತ್ಗಳಲ್ಲಿ ತುಂಬಾ ಮಳೆ ಆಗೋ ಸಮಯ ಇರುತ್ತೆ. ಆ ಟೈಮಲ್ಲಿ ಈ ಹೊಳೆ ತುಂಬಿ ಹರಿಯುತ್ತೆ. ಸೊ ನೀವು ದೇವಸ್ಥಾನದ ಕಲ್ಗಳೆಲ್ಲ ನೋಡಕ್ಕಾಗಲ್ಲ. ಏನಿದ್ರು ಬೇಸಿಗೆ ಟೈಮಲ್ಲಿ, ನಾನು ಇವಾಗ ಏನಿದು ಬೇಸಿಗೆ ಟೈಮು, ಈ ಟೈಮಲ್ಲಿ ಬಂದ್ರೆ ಈ ತರ ಕಲ್ಗಳೆಲ್ಲ ನೋಡ್ಬೋದು. ನೋಡಿ ನಿಮ್ಗೆ ಯಾವ ತರ ಸೂಟ್ ಆಗುತ್ತೆ ಆ ತರ ಫ್ರೀ ಟೈಮ್ ಮಾಡ್ಕೊಂಡು ಬನ್ನಿ ವಿಸಿಟ್ ಮಾಡಿ. ಇಲ್ಲಿವರೆಗೂ ವಿಡಿಯೋ ನೋಡಿರೋರಿಗೆ ತುಂಬಾ ಧನ್ಯವಾದಗಳು. ಹೀಗೆ ಟಚ್ ಅಲ್ಲಿರಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಚಾನಲ್ನ. ನೆಕ್ಸ್ಟ್ ಹೊಸ ಅಪ್ಡೇಟ್ ಮಾಡ್ತಾ ಇರ್ತೀನಿ. ಈ ಭಾಗದ ಜನರು ವರ್ಷ ಶಿವರಾತ್ರಿ ಟೈಮಲ್ಲಿ ಮತ್ತು ಆಷಾಢ ಟೈಮಲ್ಲಿ ಜಾತ್ರೆ ವೈಬ್ ಸಿಗುತ್ತೆ. ನೀವಿವಾಗ ಏನು ನೋಡ್ತಾ ಇರೋ ಇದೇನೆ ಶಿವನಂಕರೇಶ್ವರ ಅಂತ ದೇವಾಲಯ, ಮತ್ತು ಇಲ್ಲಿ ವೀರಭದ್ರ ಸ್ವಾಮಿ ನೆಲೆಸಿದ್ದಾರೆ. ಒಟ್ಟಿಗೆ ಇಲ್ಲಿ 3-4 ದೇವರುಗಳಿದ್ದಾರೆ. ಮತ್ತೆ ಒಂದು 5 ಕಿಲೋಮೀಟರ್ ಮಧ್ಯದಲ್ಲೇ ಎಲೆಮಾರಮ್ಮ ಅನ್ನೋ ಒಂದು ದೇವ್ರು ಸಿಗುತ್ತೆ. ಏನಾದರೂ ಸಂಗಮ ಮೇಕೆದಾಟು ಕಡೆ ಟ್ರಿಪ್ ಮಾಡಿದ್ರೆ ಈ ದೇವಾಲಯಕ್ಕೂ ಒಂದ್ಸಲ ಭೇಟಿ ಕೊಡಿ. ಅದರಲ್ಲೂ ಮಳೆಗಾಲದಲ್ಲಂತೂ ಒಳ್ಳೆ ಸ್ವರ್ಗನೇ. ಯಾರು ಮಿಸ್ ಮಾಡ್ಕೋಬೇಡಿ. ಮತ್ತೆ ಈ ತರ ಪ್ಲೇಸ್ಗಳು ನಿಮಗೆ ಸಿಗಲ್ಲ. ಥ್ಯಾಂಕ್ ಯು. ರಥ ನಡೆಯುತ್ತೆ. ಸೊ ಇವತ್ತು ಶಿವರಾತ್ರಿ ಇಲ್ಲೇ ಕಲಿತೀವಿ. ಇಲ್ಲಂತೂ ಕಾಳು ಸಾರು, ಮುದ್ದೆ, ಮಸ್ತು ಊಟ. ಇಲ್ಲಿವರೆಗೂ ಯಾರು ವಿಡಿಯೋ ನೋಡಿದರೆ
ವಿಡಿಯೋ ಏನಾದ್ರು ಇಷ್ಟ ಆಯಿತು ಅಂದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ಥ್ಯಾಂಕ್ ಯು.